ಜಲಪಾತ ಭಾಗ 4. ಈ ದಿನದ ವ್ಯವಸ್ಥೆಗೆ ಏನಿಲ್ಲೆಂದರೂ ಮತ್ರಾಣಿಯವರು 8,000ವಾದರೂ ಖರ್ಚು ಮಾಡಿದ್ದಾರೆಂದು ನನ್ನ ಊಹೆ ಲೆಕ್ಕ ಹಾಕಿತು. ಖರ್ಚು ಅವರದೋ ಅಥವಾ ಹೆಣ್ಣಿನ ಕಡೆಯದೋ ಕಾಣೆ. ಯಾರದ್ದೇ ಆಗಲಿ, ಬಂದವರಿಗೆ ಒಂದು ಊಟ ಹಾಕದೆ ಇದೆಂತಹ ಮದುವೆ ಮಾಡಿಕೊಂಡರು? ಬಣ್ಣದ ದೀಪ, ಬ್ಯಾಂಡಿನ ವಾದ್ಯವೃಂದ, ಲಗ್ನಪತ್ರಿಕೆಗಳಿಗೆ ಸಾವಿರ ಎರಚುವವರು ಅನ್ನಕ್ಕೆ ಏಕೆ ಗಮನವೇ ಕೊಡುವುದಿಲ್ಲ? ಮುಂಬಯಿಯ ಜನಗಳು ಐಸ್ ಕ್ರೀಮ್ ಮದುವೆಗಳನ್ನೇಕೆ ಮಾಡಿಕೊಳ್ಳುತ್ತಾರೆ? ಮನಸ್ಸು ನನ್ನ ಮದುವೆಯನ್ನು ನೆನೆಸಿಕೊಳ್ಳುತ್ತಿತ್ತು. ನನ್ನ ಮದುವೆಯ ಕಾಲಕ್ಕೆ ಆಗಲೇ ಮಾವನಿಗೆ ಕೆಲಸದಿಂದ ನಿವೃತ್ತಿಯಾಗಿತ್ತು. ಪೆನ್ಷನ್ ಹಣ ಸಂಸಾರಕ್ಕೆ ಸಾಕಾಗುತ್ತಿರಲಿಲ್ಲ. ಭೂಪತಿ, ಭೂದೇವಿಯ ತಂದುಕೋತೀಯಾ ಅಪ್ಪ ಎಂದು ಮಾವ ಕೇಳಿದಾಗ ನಾನು ಒಪ್ಪಿಕೊಂಡೆ. ಆಮೇಲೆ ಅವನೇ ಪಾಪ ತುಂಬ ಸಂಕೋಚದಿಂದ, ಈಗ ನನ್ನ ಕೈ ನಡೆಯೋಲ್ಲ, ಮೊದಲಿನ ಹಾಗೆ ಜಾನಕಿಯ ಶ್ರೀದೇವಿದು ಮಾಡಿದ ಹಾಗೆ ಮಾಡಲಾರೆ, ಮನೆಗಂಡು ಅಂತ ಮಾವ ಅಸಡ್ಡೆ ಮಾಡಿದ ಅಂತ ತಿಳ್ಕೋಬೇಡ ಮಗು ಎಂದು ಹೇಳಿದಾಗ ನಾನೇ, ಇದ್ಯಾಕೆ ಹೀಗಂತೀಯ ಮಾವ, ನನಗೆ ಎಲ್ಲ ಗೊತ್ತಿಲ್ವೇ ಎಂದೆ. ಅಷ್ಟು ಹೊತ್ತಿಗಾಗಲೇ ಸುಬ್ಬು ಹುಣಸೂರಿನಲ್ಲಿ ಶೇಖದಾರಿಕೆಯಿಂದ ತುಂಬ ದುಡ್ಡು ಗಳಿಸಿದ್ದ. ಮದುವೆಗೆ ಒಂದಿಷ್ಟು ಅಕ್ಕಿ, ಬೆಣ್ಣೆ, ಬಾಳೆಹಣ್ಣು ಮೊದಲಾದವುಗಳನ್ನು ಹಳ್ಳಿಗಳಿಂದ ಹೊಂದಿಸಿ ಕಳಿಸು ಎಂದು ಮಾವ ಕೇಳಿದರೆ ಅವನು, ರೈತರನ್ನು ನಾನು ಅದೆಲ್ಲ ಕೇಳೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟು 500 ರೂಪಾಯಿ ಮಾತ್ರ ಕೊಟ್ಟ. ನನ್ನ ಮದುವೆ ಆದುದೇ ಬಡತನದಲ್ಲಿ. ಬೆಳ್ಳಿಯ ತಟ್ಟೆ, ಚೊಂಬು, ಸೂಟು, ವಾಚು ಯಾವುದನ್ನೂ ಮಾವ ತರಲಿಲ್ಲ. ನಾನು ಮಾತ್ರ ವಸುವಿಗೆ ಓಲೆ, ಬೇಸರಿ, ದೊಡ್ಡ ಸೀರೆ, ಮಾವನಿಗೆ ಪಂಚೆ, ಅತ್ತೆಗೆ ಸೀರೆಗಳನ್ನು ತಂದೆ. ಇಷ್ಟಾದರೂ ಮಾವ 8 ಮೂಟೆ ಅಕ್ಕಿ ಹೊಂದಿಸಿದ್ದ. 5 ದಿನ ಒಂದೇ ಸಮನೆ ದಿನಕ್ಕೆ 200ಕ್ಕೆ ಕಡಿಮೆ ಇಲ್ಲದಂತೆ ಜನಗಳು ಹೊಟ್ಟೆ ತುಂಬ ಊಟ ಮಾಡಿದರು. ಇಷ್ಟೊಂದು ಜನರನ್ನು ಕರೆಸಿ ಯಾಕೆ ದುಂದು ಮಾಡಿದೆ ಎಂದು ಸುಬ್ಬು ಕೇಳಿದುದಕ್ಕೆ ಮಾವ ಶಾಂತವಾಗಿ ಕೊಟ್ಟ ಉತ್ತರ ರೂಮಿನಲ್ಲಿದ್ದ ನನ್ನ ಕಿವಿಗೆ ಕೇಳಿತು. ಸುಬ್ಬು, ಮದುವೆ ಅಂದರೆ ಏನು ಅಂತ ತಿಳ್ಕೊಂಡಿದೀಯಾ? ನಾವು ಹೆಣ್ಣಿಗೆ ಗಂಡಿಗೆ ಏನು ಕೊಟ್ಟರೂ ಅವರಿಗೆ ಉಳಿಯೋಲ್ಲ. ಅವರವರ ಯೋಗದಲ್ಲಿ ಭಗವಂತ ಬರೆದದ್ದೇ ಅವರಿಗೆ. ಮದುವೆಯಲ್ಲಿ ಎಷ್ಟು ಜನ ಊಟ ಮಾಡಿ ತೃಪ್ತಿಯಿಂದ ಹೋಗುತ್ತಾರೋ ಆ ಶಾಂತಿಯೊಂದೇ ವಧೂವರರಿಗೆ ಆಶೀರ್ವಾದ. ಅನ್ನಶಾಂತಿ ನಡೆಯದೆ ಯಾವ ಕಾರ್ಯವೂ ಫಲವಾಗೋದಿಲ್ಲ. ಹಾಗನ್ನಬಾರದು, ಸುಮ್ಮನಿರು. ಅನ್ನದ ಬಗೆಗೆ ಮಾವನ ಮನೋಭಾವ ನನಗೆ ಗೊತ್ತಿತ್ತು. ಎಷ್ಟೋ ಬಾರಿ ಅವನು ನನ್ನ ಕೈಲಿ ಅನ್ನಂ ಬಹು ಕುರುವೀತ ತದ್ವ್ರತಂ ಎಂದು ಹೇಳುತ್ತಿದ್ದ. ನ ಕಂಚನ ವಸತೋ ಪ್ರತ್ಯಾಚಕ್ಷೀರ ತದ್ವ್ರತಂ ತಸ್ಮಾದ್ಯಯಾ ಕಯಾಚ ವಿಧಯ ವಹ್ವನ್ನಂ ಪ್ರಾಪ್ನುಯಾತ್ ಆರಾಧ್ಯಸ್ಮ ಅನ್ನಮಿತ್ಯಾಚಕ್ಷತೆ ಎನ್ನುತ್ತಿದ್ದ. ಮನೆಗೆ ಬಂದವರನ್ನು ಅವನು ಇರಿ ಎನ್ನುತ್ತಿದ್ದನೇ ವಿನಃ ಹೋಗಿ ಎಂದವನಲ್ಲ. ದಿನವೂ ಮನೆಯವರಿಗೆ ಬೇಕಾದುದಕ್ಕಿಂತ 2 ಹೆಚ್ಚಾಗಿಯೇ ಅಡಿಗೆ ಮಾಡಿಸುತ್ತಿದ್ದ. ಮನೆಗೆ ಯಾವ ಹೊತ್ತಿಗೆ ಯಾರು ಬರುತ್ತಾರೋ ಅನ್ನ ಸಿದ್ಧವಾಗಿರಬೇಕು ಎನ್ನುವುದು ಅವನ ಮನಸ್ಸು. ಅಡಿಗೆ ಮಾಡುವುದೆಂದರೆ ಅತ್ತೆಗೆ ಹೇಗೆ ಒಂದು ಯಜ್ಞವಾಗಿತ್ತೋ ಮಾಡಿಸುವುದನ್ನು ಮಾವನೂ ಒಂದು ಯಜ್ಞದಂತೆ ಭಾವಿಸುತ್ತಿದ್ದ. ಅಡಿಗೆ ಮಾಡುವಾಗಲೇ ನಡುವೆಯೇ ತಿನ್ನುವುದು, ಮೈಲಿಗೆಯಲ್ಲಿ ಮುಟ್ಟುವುದು ಮೊದಲಾಗಿ ಒಂದೂ ನಡೆಯುತ್ತಿರಲಿಲ್ಲ. ಉಪವಾಸದಲ್ಲಿಯೇ ಅಡಿಗೆ ಮನೆಯ ಕಾರ್ಯಗಳು ನಡೆಯಬೇಕು. ದೇವರ ಪೂಜೆಯಾಗಿ ನೈವೇದ್ಯದ ರೂಪದಲ್ಲಿ ಮಾಡಿದ ಅಡಿಗೆಯು ದೇವರಿಗೆ ಸಮರ್ಪಿತವಾದ ಮೇಲೆಯೇ ಅದು ಭೋಜನಾರ್ಹವಾಗುತ್ತಿತ್ತು. ಅದಕ್ಕೆ ಮೊದಲು ಅದರ ವಾಸನೆಯನ್ನು ಸಹ ಅವರು ಸೇವಿಸುತ್ತಿರಲಿಲ್ಲ. ಅತ್ತೆಯ ಕೈ ಎಷ್ಟು ಜನಕ್ಕೆ ಬಡಿಸಿದೆಯೋ? ಅತ್ತೆಯ ಕೈ ಎಂದರೆ ನನಗೆ ವಸುವಿನ ಕೈ ಜ್ಞಾಪಕಕ್ಕೆ ಬರುತ್ತದೆ. ಇವಳ ಕೈಯಂತೆಯೇ ಅವರದು ತಾವರೆಯ ಎಲೆಯಂತೆ ಅಗಲವಾದ ಹಸ್ತ, ಉದ್ದವಾದ ಬೆರಳುಗಳು. ಒಂದು ಸಲ ಹಿಡಿದರೆ 1 ಪಾವು ಅಕ್ಕಿಯ ಅನ್ನ ಬರುತ್ತಿತ್ತು. ಮಾವ ಅನ್ನ ಕೊಟ್ಟು ಹುಟ್ಟಿದ್ದ. ಅವನಿಗೆ ಊಟವೆನ್ನುವುದು ಒಂದು ಯಜ್ಞವಿದ್ದಂತೆ. ನಿತ್ಯದ ಸಾಮಾನ್ಯ ಊಟವನ್ನು ಸಹ ಶ್ರದ್ಧೆ, ಭಯ, ಭಕ್ತಿಗಳಿಂದ ಕೂಡಿದ ಪೂರ್ಣತೆಯಿಂದ ಮಾಡುತ್ತಿದ್ದ. ಯಾವಾಗಲೂ ಅಗ್ರದ ಬಾಳೆ ಎಲೆಯ ಮೇಲೆಯೇ ಊಟ ಮಾಡುತ್ತಿದ್ದ. ಅತ್ತೆಯ ಕೈಯಲ್ಲಿ 2 ಸಾರೆ ಇಕ್ಕಿಸಿಕೊಂಡಾಗ ಅಗಲವಾದ 3 ಗೇಣಿನ ಬಾಳೆಯ ಎಲೆಯು ತುಂಬಿ ಕಾಣುತ್ತಿತ್ತು. ಅದನ್ನು ನೋಡುವುದೇ ಕಣ್ಣಿಗೆ ಸಂತೋಷ. ಸಾರಿನಲ್ಲಿ ಉಂಡು ಮತ್ತೆ ಎಲೆಯ ತುಂಬ ಬಡಿಸಿಕೊಂಡು ಗೊಜ್ಜಿನಲ್ಲೋ ಹುಳಿಯಲ್ಲೋ ಏನೂ ಇಲ್ಲದಿದ್ದರೆ ಉಪ್ಪಿನಕಾಯಿಯಲ್ಲೋ ತಿನ್ನುತ್ತಿದ್ದ. 3ನೆಯ ಸಲದ್ದು ಮಜ್ಜಿಗೆಗೆ. ಊಟ ಮಾಡುವಾಗ ಅತ್ತಿತ್ತ ನೋಡಬಾರದು. ಬಡಿಸಿದ ಅನ್ನ ಚೆನ್ನಾಗಿಲ್ಲ ಅನ್ನಬಾರದು. ಅನ್ನಂ ನ ನಿಂದ್ಯಾತ್ ತದ್ವ್ರತಂ ಪ್ರಾಣೋವಾ ಅನ್ನಂ ಅನ್ನಂ ನ ನಿಂದ್ಯಾತ್ ತದ್ವ್ರತಂ ಆಪೋವಾ ಅನ್ನಂ ಎಂದು ಹೇಳುತ್ತಿದ್ದ. ನಮ್ಮಲ್ಲಿ ಯಾರಾದರೂ ಕಡಿಮೆ ಊಟ ಮಾಡಿದರೆ ಯಾಕೆ ಎಂದು ಕೇಳುತ್ತಿದ್ದ. ನನಗೆ ಈಗಲೂ ನೆನಪಿದೆ. ಹೈಸ್ಕೂಲಿನಲ್ಲಿದ್ದಾಗ ಒಂದು ದಿನ ನಾನು ಶ್ರೀದೇವಿಯನ್ನೂ ಕರೆದುಕೊಂಡು ಕದ್ದು ಹೋಟೆಲಿಗೆ ಹೋಗಿ 2 ಪ್ಲೇಟ್ ಮಸಾಲೆ ದೋಸೆ, ಬೊಂಬಾಯಿ ಬೋಂಡ ತಿಂದು ಬಂದಿದ್ದೆ. ಆ ದಿನ ರಾತ್ರಿ ನಾವಿಬ್ಬರೂ ಸರಿಯಾಗಿ ಊಟ ಮಾಡಲಿಲ್ಲ. ತನ್ನನ್ನು ಕರೆದುಕೊಂಡು ಹೋಗಲಿಲ್ಲವೆಂಬ ಸಿಟ್ಟಿಗೆ ನಾವು ಹೋಟೆಲಿಗೆ ಹೋಗಿದ್ದುದನ್ನು ವಸು ಮಾವನಿಗೆ ಹೇಳಿಬಿಟ್ಟಳು. ಊಟವಾದ ಮೇಲೆ ಮಾವ ನನಗೂ ಶ್ರೀದೇವಿಗೂ ಸಮನಾಗಿ 4 ಹೊಡೆದಿದ್ದ. ಎಲೆಯ ಮುಂದೆ ಕುಳಿತು ಕೋಳಿ ಕೆದಕಿದಂತೆ ಕೆದಕುವುದನ್ನು ಅವನು ಸಹಿಸುತ್ತಿರಲಿಲ್ಲ. ಮರುದಿನ ಮಾವ ಮನೆಯಲ್ಲಿಲ್ಲದಿದ್ದಾಗ ನಾನು ವಸುವನ್ನು ಹಿತ್ತಲ ಕಡೆಗೆ ಕರೆದುಕೊಂಡು ಹೋಗಿ ಅವಳ ಕೆನ್ನೆಗೆ ಹೊಡೆದು ಕೋಪ ತೀರಿಸಿಕೊಂಡಿದ್ದೆ. ಮಾವನ ಹೊಡೆತದ ಹಿಂದಿದ್ದ ಅರ್ಥ ನನಗೆ ಈ ದಿನ ಸರಿಯಾಗಿ ಆಗುತ್ತಿದೆ. ಕೆಲಸಕ್ಕೆ ಸೇರಿದ ಮೇಲೆ ಸುಬ್ಬು ಲಂಚ ತಿನ್ನುತ್ತಾನೆಂಬ ಸಂಗತಿ ಮಾವನಿಗೆ ಗೊತ್ತಾಯಿತು. ಅವನು ಮೈಸೂರಿಗೆ ಬಂದಾಗ ಮಾವ ಕೇಳಿದ, ಸುಬ್ಬು, ಏನೇ ಆದರೂ ಲಂಚ ಮುಟ್ಟಬೇಡ, ಅದು ಅಧರ್ಮ, ಪಾಪ. ಅಲ್ಲ ಅಣ್ಣ, ನೀನು ಅಧಿಕಾರದಲ್ಲಿದ್ದಾಗ ಏನೂ ತಗೊಂಡಿರಲಿಲ್ಲವೇ?
ದೇವರಾಣೆ ಹೇಳ್ತೀನಿ, ನನ್ನ ಜೀವನದಲ್ಲಿ ಒಂದಾಣೆ ಲಂಚವನ್ನೂ ಮುಟ್ಟಲಿಲ್ಲ. ಮತ್ತೆ ಹಳ್ಳಿಯವ್ರ ಕೈಲಿ ತರಿಸ್ಕೋತಿದ್ದ ಭತ್ತ, ಬೆಣ್ಣೆ, ಬಾಳೆಕಾಯಿ ಇದೆಲ್ಲ ಎಂಥದು ಎಂದ ಸುಬ್ಬುವಿನ ಮಾತಿಗೆ ಮಾವ ಅಂಗೈಯನ್ನು ಹಣೆಗೆ ಚಚ್ಚಿಕೊಂಡು ಹೇಳಿದ, ಮುಂಡೇದೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಿನಗೆ ಅಷ್ಟೂ ತಿಳಿಯೋದಿಲ್ಲವೇನೋ? ಅದು ಲಂಚವಲ್ಲ ಕಣೋ, ಅನ್ನ. ಅನ್ನನ ಯಾರೂ ಲಂಚವಾಗಿ ಕೊಡೋದಿಲ್ಲ. ಅನ್ನ ಕೊಟ್ಟೋನ ಮನೆಯಲ್ಲಿ ಮತ್ತೆ ಮತ್ತೆ ತುಂಬಿ ಬೆಳೆಯುತ್ತೆ, ತಿಂದೋನಿಗೆ ತೃಪ್ತಿಯಾಗುತ್ತೆ. ಲಂಚವಾದರೆ ತಿಂದೋನು ನಾಶವಾಗ್ತಾನೆ, ಕೊಡೋನು ಬಡವನಾಗಿ ಹಾಳಾಗ್ತಾನೆ. ಅನ್ನಕ್ಕೆ ಲೆಕ್ಕವಿಲ್ಲ, ಲಂಚಕ್ಕೆ ಉಂಟು. ಲೆಕ್ಕಾಚಾರಕ್ಕೆ ಸಿಕ್ಕೋ ವಸ್ತುನ ಮಾವನಿಂದಲೂ ತಗೋಬಾರ್ದು. ಹಾಗಾದರೆ ಅಕ್ಕಿ ಕೊಟ್ಟರೆ ದುಡ್ಡು ಬರೋಲ್ವೇನಣ್ಣ? ರಾಮರಾಮ, ನಿನಗೆ ಇನ್ನೂ ಅರ್ಥವಾಗೋಲ್ವೇ? ಅಕ್ಕಿನ ದುಡ್ಡಿನಿಂದ ಅಳೆಯೋ ಬುದ್ಧಿ ಒಂದೇ ಪ್ರಪಂಚ ಹಾಳಾಗಿದೆ, ಬುದ್ಧಿ ಬಂದೇ ಪ್ರಪಂಚ ಹಾಳಾಗಿದೆ. ಮಾವನ ಶೇಖ್ದಾರಿಕೆಯನ್ನು ನಾನೇ ನೋಡಿದ್ದೇನೆ. ಬಿಳಿಯ ಕುದುರೆಯ ಮೇಲೆ ಕೂತು ಅವನು ಹಳ್ಳಿಗೆ ಹೋದರೆ ಅದೇನು ಸರಬರಾಜು? ಕುದುರೆಗೆ ಹುರುಳಿ, ಮಾವನ ಊಟಕ್ಕೆ ಬೇಳೆ, ಬೆಣ್ಣೆ, ತರಕಾರಿ, ಹಾಲು, ಮೊಸರು, ಬಾಳೆ ಎಲೆ. ಸವಾರಿಯಲ್ಲಿ ಮಾವ ಹೊಟ್ಟೆ ತುಂಬ ಉಣ್ಣುತ್ತಿದ್ದ. ಮನೆಗೆ ಸಹ ಭತ್ತ, ಅವರೆಕಾಯಿ, ಹಾಲು, ಬೆಣ್ಣೆಗಳು ಬರುತ್ತಿದ್ದವು. ಮನೆಯಲ್ಲೇ ಯಾವಾಗಲೂ ಹಸು ಕರೆಯುತ್ತಿತ್ತು. ಹಸುವಿಗೆ ಹುಲ್ಲಂತೂ ಯಾವಾಗಲೂ ಬರುತ್ತಿತ್ತು. ಮನೆಯಲ್ಲಿ ನಡೆಯದ ವ್ರತ ಕಥೆಗಳೇ ಇಲ್ಲ. ಪ್ರತಿಯೊಂದು ಪೂಜೆ ಪುರಸ್ಕಾರದಲ್ಲಿಯೂ ಅನ್ನ ಸಂತರ್ಪಣೆ, ಅನ್ನ ಶಾಂತಿ. ಭತ್ತ ಕೊಟ್ಟವರೇ ಮನೆಗೆ ಬಂದು ಉಣ್ಣುತ್ತಿದ್ದರು. ಬ್ಯಾಟೇಗೌಡ, ನೀನು ಕೊಟ್ಟ ಬೆಣ್ಣೆ ನೋಡು, ಇವತ್ತಿನ ಸಮಾರಾಧನೆಯಲ್ಲಿ 10 ಜನಕ್ಕೆ ಬಡಿಸಿದೀವಿ. ಪುಣ್ಯ ಏನಿದ್ದರೂ ನಿನಗೆ ಎಂದು ಮಾವನೇ ಹೇಳುತ್ತಿದ್ದ. ಅವನು ಒಂದು ನಿಯಮವನ್ನು ಸರಿಯಾಗಿ ಪಾಲಿಸುತ್ತಿದ್ದ. ಭತ್ತ ಬೆಣ್ಣೆಗಳನ್ನು ಕೊಡದ ಯಾರಿಗೂ ಕೇಡು ಮಾಡುತ್ತಿರಲಿಲ್ಲ. ಆದರೆ ಯಾರೂ ಕೊಡದೇ ಇರುತ್ತಿರಲಿಲ್ಲ. ಕೇಳಿಸಿಕೊಳ್ಳದೆ ಕೊಡುವುದು ಜನರ ಪದ್ಧತಿಯಾಗಿತ್ತು. ಮನೆಗೆ ಬಂದುದರಲ್ಲಿ ಒಂದು ಸೇರನ್ನೂ ಮಾರುತ್ತಿರಲಿಲ್ಲ. ಮುಂದಿನ ವರ್ಷಕ್ಕೆಂದು ಇಡುತ್ತಿರಲಿಲ್ಲ. ಒಂದು ಸಲ ಮಾವ ಮನೆಯಲ್ಲಿಲ್ಲದಿದ್ದಾಗ ಅತ್ತೆ 50 ಸೇರು ಭತ್ತ ಕೊಟ್ಟು ಒಂದು ಕೊಳ್ಳೇಗಾಲದ ಸೀರೆ ಕೊಂಡುಕೊಂಡರು. ಮನೆಗೆ ಬಂದ ಮೇಲೆ ಅದನ್ನು ತಿಳಿದ ಮಾವ, ತಿನ್ನೋಕೆ ಅಂತ ಕೊಟ್ಟ ಅನ್ನದೇವರನ್ನ ಮಾರಿ ನೀನು ಸೀರೆ ತಗೋಬಹುದೇ? ಇದರಿಂದ ಮನೆಗೆ ಒಳ್ಳೆಯದಾಗೋದಿಲ್ಲ ಎಂದು ಹೇಳಿ ಆ ಸೀರೆಯನ್ನು ಮುಂದಿನ ಸಲದ ಸತ್ಯನಾರಾಯಣ ವ್ರತದಲ್ಲಿ ಒಬ್ಬ ಮುತ್ತೈದೆಗೆ ದಾನವಾಗಿಯೇ ಕೊಡಿಸಿದ. ಮಾವನ ವ್ಯಕ್ತಿತ್ವವನ್ನು ಯಾರು ತಾನೇ ಮರೆಯಬಹುದು? ಬಿಳಿ ಕುದುರೆ ಮೇಲೆ ಕೂತು ಹಳ್ಳಿಗೆ ಹೋಗುವ ಎತ್ತರವಾದ ಕಾಯ, ತುಂಬಿದ ಬಿಳಿ ಮೀಸೆ, ಹಣೆಗೆ ಗಂಧಾಕ್ಷತೆ, ತಲೆಗೆ ಬಿಳಿ ರುಮಾಲು. ಯಾವ ಹೋಬಳಿಗೆ ಹೋಗಲಿ ಗುಂಡೂರಾಯರಂಥ ಗಂಡು ಶೇಖ್ದಾರರು ಹಿಂದೆ ಈ ಊರಿಗೆ ಯಾರೂ ಬಂದಿರಲಿಲ್ಲ. ಒಂದಾಣೆ ಲಂಚ ತಿನ್ನಲಿಲ್ಲ, ಒಬ್ಬನಿಗೆ ಕೇಡು ಮಾಡಲಿಲ್ಲ. ಅದೇನು ಅನ್ನದಾನ ದಿನನಿತ್ಯ ಮನೇಲಿ ಎನಿಸಿಕೊಳ್ಳುತ್ತಿದ್ದ. ಮಾಡಿದ್ದರೆ ಮಾವ ಬೇಕಾದಷ್ಟು ಆಸ್ತಿ ಮಾಡಬಹುದಾಗಿತ್ತು. ಮಾಡಲಿಲ್ಲ. ಅದಕ್ಕೆ ಸುಬ್ಬುವಿಗೆ ತಂದೆಯ ಮೇಲೆ ಕೋಪ. ಮಾವನ ಕಾಲದ ಶೇಖ್ದಾರಿಕೆ ಮುಗಿಯಿತು. ಬಿಳಿಯ ಸಮವಸ್ತ್ರ ಧರಿಸಿದ ಸೇವಕನು ಇಬ್ಬರಿಗೆ 4 ಚಪಾತಿ ಪಲ್ಯ, ಉಪ್ಪಿನಕಾಯಿ, ವಿಶ್ವನಿಗೆ 1 ಚಪಾತಿ, ವೆಜಿಟೇಬಲ್ ಪಲಾವ್ ತರುವ ವೇಳೆಗೆ ಅರ್ಧ ಗಂಟೆಯೇ ಆಯಿತು. ಫೋರ್ಕು ಚಾಕುಗಳನ್ನು ಅತ್ತ ಇಟ್ಟು ನಾವು ಬೆರಳಿನಿಂದಲೇ ತಿಂದೆವು. ಮೇಲೆ 3 ಜನರು ಒಂದೊಂದು ಲೋಟ ಲಸ್ಸಿ ಕುಡಿದ ಮೇಲೆ ಸೇವಕನು ತಟ್ಟೆಯಲ್ಲಿಟ್ಟುಕೊಂಡು ಬಿಲ್ಲು ತಂದ. ಅದರಲ್ಲಿ ಬರೆದಿದ್ದ 7.75 ರೂಪಾಯಿಗೆ 4 ಆಣೆ ಬಕ್ಷೀಸು ಸೇರಿಸಿ ನಾನು 8 ರೂಪಾಯಿಯನ್ನು ತಟ್ಟೆಯಲ್ಲಿಟ್ಟಾಗ ವಸು ವಿಭ್ರಾಂತಳಾಗಿ ನನ್ನ ಮುಖ ನೋಡಿ ಇದೇನು ಎಂದಳು. ನಾನು ಅಷ್ಟೇ ಎಂದೆ. ಬೆಳಿಗ್ಗೆ ಟ್ಯಾಕ್ಸಿಗೆ ಕೊಟ್ಟಿದ್ದೂ ಇದೂ ಸೇರಿಸಿದರೆ ನಮಗೆ 1 ತಿಂಗಳ ಅಕ್ಕಿ ಬರ್ತಿತ್ತಲ್ಲ. ನಡೀರಿ ಹೋಗೋಣ ಇಲ್ಲಿಂದ. ಹೋಗದೆ ಕೂತುಕೊಂಡರೆ ಅವರೇ ಹೋಗಿ ಅಂತಾರೆ ಎನ್ನುತ್ತಾ ಮೇಲೆ ಎದ್ದೆ. ಇನ್ನು ಮನೆಗೆ ಹೋಗಿ ಮಾಡುವ ಕೆಲಸವಿರಲಿಲ್ಲ. ಹೇಗೂ ಭಾನುವಾರ. ವಿಶ್ವನಿಗೆ ಮಲಬಾರ್ ಹಿಲ್ಲಿನ ಸ್ಥಳಗಳನ್ನು ಇದುವರೆಗೂ ತೋರಿಸಿರಲಿಲ್ಲ. ಮೊದಲ ಸಲ 15 ದಿನದ ಮಟ್ಟಿಗೆ ಮುಂಬಯಿಗೆ ಕರೆದುಕೊಂಡು ಬಂದಾಗ ಮಾತ್ರ ವಸು ಆ ಪ್ರದೇಶವನ್ನು ನೋಡಿದ್ದಳು. ಸಂಜೆಯ ಹೊತ್ತಿಗೆ ಮನೆಗೆ ಹೋದರಾಯಿತೆಂದು ಆ ಕಡೆಗೆ ನಡೆದೆವು. ದಾರಿಯಲ್ಲಿ ಪುನಃ ದಿಬ್ಬ ಹತ್ತಿ ತೇಜ್ಪಾಲ್ ವಿವಾಹ ಮಂಟಪದ ಹತ್ತಿರಕ್ಕೆ ಹೋದೆವು. ಕೇವಲ 1 ಗಂಟೆಯ ಹಿಂದೆ ನಡೆದ ಮಂತ್ರಾಣಿಯವರ ಮದುವೆಯ ಸಕಲ ಅಲಂಕಾರವನ್ನು ಕಳಚಿ ಹಾಕಿ ಸಾಗಿಸಿಯೂ ಬಿಟ್ಟಿದ್ದರು. ಮರಗಳ ಮೇಲೆ ಒಂದೇ ಒಂದು ಬಲ್ಪು ಇರಲಿಲ್ಲ. ಕುರ್ಚಿ, ಮೇಜು, ಸೋಫಾಗಳೆಲ್ಲ ಲಾರಿಗಳ ಮೇಲೆ ಹೊರಟು ಹೋಗಿದ್ದುವು. ಐಸ್ ಕ್ರೀಂ ಒದಗಿಸುವ ಕಂಟ್ರಾಕ್ಟರನ ತಟ್ಟೆ, ಚಮಚೆಗಳಿಂದ ಹಿಡಿದು ಮದುವೆಯ ಹೋಮದ ಅಗ್ಗಿಷ್ಟಿಕೆಯವರೆಗೆ ಎಲ್ಲವೂ ನಿರ್ಗಮಿಸಿದ್ದುವು. ಇಡೀ ಮಂಟಪವು ಬಣಬಣ ಶೂನ್ಯದಿಂದ ಸೊರಗುತ್ತಿತ್ತು. ಮುಂಬಯಿಯ ಯಾವ ಸಮಾರಂಭದಲ್ಲಿಯೂ ಉದ್ದೀಪನೆ ಇರುವುದಿಲ್ಲ, ಉದ್ರೇಕವಿರುತ್ತದೆ. ಉದ್ರೇಕವಾಗುವುದು ಎಷ್ಟು ಬೇಗವೋ ಅಷ್ಟೇ ವೇಗವಾಗಿ ಅದು ಮುಗಿದು ಮಂಕು ಬಡೆದ ಶೂನ್ಯವೂ ಕವಿಯುತ್ತದೆ. ಯಾವ ಮಾತನ್ನೂ ಆಡದೆ ತನ್ನೊಳಗೆ ಯೋಚಿಸುತ್ತಿದ್ದ ವಸು, ನೋಡಿದಿರಾ ಎಷ್ಟು ಬೇಗ ಖಾಲಿ ಎಂದಳು. ನಾನು ಅದೇ ಯೋಚಿಸುತ್ತಿದ್ದೆ ಎಂದೆ. ನಿಮಗೆ ಜ್ಞಾಪಕವಿದೆಯೇ, ನಮ್ಮ ಮದುವೆ ಆದ ಮೇಲೆ ತಿಂಗಳ ಕಂಬೋಲಿಯಾಗುವ 1 ತಿಂಗಳ ತನಕ ಅಣ್ಣ ಚಪ್ಪರ ಕದಲಿಸಲಿಲ್ಲ. ಅಲ್ಲಿಯವರೆಗೆ ದಿನವೂ 1 ತೊಟ್ಟಾದರೂ ಪಾಯಸ ಮಾಡಿಸಿ ಒಬ್ಬರಾದರೂ ಹೊರಗಿನವರನ್ನ ಊಟಕ್ಕೆ ಕರೀತಿದ್ರು. ಬೊಂಬಾಯಿ ಅಂದರೆ ವೇಗ, ಮಾವ ಅಂದರೆ ನಿಧಾನ. ನೆನಪಿದೆಯೇ ನಿನಗೆ? ಏನು? ಮದುವೆಯನ್ನು ಅರ್ಧ ಗಂಟೆಯ ಶಾಸ್ತ್ರ ಮುಗಿಯುವ ಮೊದಲೇ ಮತ್ರಾಣಿಯವರು ಡಾರ್ಲಿಂಗ್ ಅಂತ ಎಲ್ಲರೆದುರಿಗೂ ಹೆಂಡತಿಯ ಸೊಂಟ ಬಳಸಿ ಹಿಡಿದುಕೊಂಡೇ ತಿರುಗುತ್ತಿದ್ದರು. ನಾವು ಚಿಕ್ಕ ವಯಸ್ಸಿನಿಂದ ಜೊತೆಯಲ್ಲೇ ಬೆಳೆದವರಾದರೂ ಎಲ್ಲ ಶಾಸ್ತ್ರವೂ ಮುಗಿದು 15 ದಿನವಾದರೂ ನೀನು ನನ್ನ ಹೆಂಡತಿಯೇ ಆಗಿರಲಿಲ್ಲ. ಸಾಕು ಸುಮ್ಮನಿರಿ ಸದ್ಯ ಎಂದು ಕೋಪವನ್ನು ತೋರಿಸುವಾಗ ವಸು ಕೆಂಪಗಾಗಿದ್ದಳು.
ನನ್ನ ಕೈ ಹಿಡಿದುಕೊಂಡು ಬರುತ್ತಿದ್ದ ವಿಶ್ವ, ಅಣ್ಣ, ಅಮ್ಮ ಈಗ ನಿನ್ನ ಹೆಂಡತಿ ಅಲ್ವಾ ಎಂದು ಕೇಳಿದ. ನಿಮಗೆ ಏನು ಮಾತಾಡೋಕ್ಕೂ ಸಮಯ ಸಂದರ್ಭ ಇಲ್ಲ, ಈಗ ನೋಡಿ ಎಂದು ವಸು ನನ್ನನ್ನು ದುರುಗುಟ್ಟಿಕೊಂಡು ನೋಡಿದಳು. ವಿಶ್ವ ಸ್ಕೂಲಿನಲ್ಲಿ ಚೆನ್ನಾಗಿ ಓದುತ್ತಾನೆ. ಈ ಸ್ಕೂಲಿನಲ್ಲಿ ಚಿತ್ರ ಬರೆಯುವುದನ್ನು ಹೇಳಿಕೊಡುತ್ತಾರೆ. ಸಮವಸ್ತ್ರ, ಶಿಸ್ತು ಎಲ್ಲವೂ ಸರಿ. ಆದರೆ ತುಂಟಾಟ ಮೊದಲಾದ ಸ್ವಾಭಾವಿಕ ಪ್ರವೃತ್ತಿಗಳು ಬೆಳೆಯುವುದಕ್ಕೆ ಅವಕಾಶ ಇಲ್ಲ. ಮರಕೋತಿಯ ಆಟ, ರಾಮಚೆಂಡುಗಳಾವುವೂ ಇಲ್ಲ. ಏನೋ ಗಂಭೀರಸ್ಥನ ಹಾಗೆ ಈಗಾಗಲೇ ಅವನ ವೇಷಭೂಷಣಗಳು. ಆದರೆ ವಯಸ್ಸಿಗೆ ಮೊದಲು ತಿಳುವಳಿಕೆ ಬರುವುದು ಹೇಗೆ? ಮೊನ್ನೆಯ ದಿನ, ಅಮ್ಮ, ನನ್ನ ಸ್ನೇಹಿತ ದೇಸಾಯಿಯ ಮನೆಯಲ್ಲಿ ಇರೋ ಹಾಗೆ ನಮ್ಮನೆಯಲ್ಲಿ ಯಾಕೆ ಪುಟ್ಟ ಬೇಬಿ ಇಲ್ಲ ಎಂದು ಕೇಳಿದ. ಅವನಿಗೇನು ಗೊತ್ತು ತನ್ನ ಮಾತಿನ ಅರ್ಥ? ಅದನ್ನು ಕೇಳಿದ ಇವರು ನನ್ನ ಮುಖ ನೋಡಿ ನಕ್ಕರು. ವಿಶ್ವನಿಗೂ ಮನೆಯಲ್ಲಿ ಬೇಸರ, ತನ್ನ ವಯಸ್ಸಿನವರಿಲ್ಲ, ಹೊರಗೆ ಆಡಿಕೊಂಡಿರಲಿ ಎಂದು ನಿರಾತಂಕವಾಗಿ ಈ ಊರಿನಲ್ಲಿ ಮಕ್ಕಳನ್ನು ಹೊರಗೆ ಕಳಿಸುವಂತಿಲ್ಲ. ಸುಮ್ಮನೆ ಹಠ ಮಾಡುತ್ತಾನೆ, ಅತ್ತು ಚೆಂಡಿ ಹಿಡಿಯುತ್ತಾನೆ, 2 ಏಟು ಕೊಟ್ಟರೆ ಸುಮ್ಮನಾಗುತ್ತಾನೆ. ಹೊಡೆದ ಮೇಲೆ ತಪ್ಪು ಅವನದಲ್ಲವೆಂಬ ಅರಿವಾಗಿ ನನಗೆ ಕರುಳು ಚೂರೆನ್ನುತ್ತದೆ. ನಾನು ಬೊಂಬಾಯಿಗೆ ಬಂದು 2 ವರ್ಷವಾಯಿತು. ಮತ್ತೆ ಮಧ್ಯೆ ಊರಿಗೆ ಹೋಗಿಯೇ ಇಲ್ಲ. ಸುಬ್ಬುವಂತೂ ತಂಗಿಯನ್ನು ಕರೆದು ಕಳಿಸಿ ಮಾಡುವುದಿಲ್ಲ. ಆದರೆ ನಾವಾದರೂ ಹೋಗಿ ಅಮ್ಮನನ್ನು ನೋಡಬೇಡವೇ? ವಿಶ್ವ ಅಜ್ಜಿಯನ್ನು ಜ್ಞಾಪಿಸಿಕೊಳ್ಳುತ್ತಾನೆ. ಜಾನಕಿ ಬೆಂಗಳೂರಿನಿಂದ ಕಾಗದ ಬರೆದಿದ್ದಳು. ಶ್ರೀದೇವಿ ಭದ್ರಾವತಿಯಲ್ಲಿದ್ದಾಳೆ. ನಾವಾದರೂ ಹೋಗಿ ಎಲ್ಲರನ್ನೂ ನೋಡಿಕೊಂಡು ಬರಬೇಕು. ಅಮ್ಮನನ್ನು ನೋಡುವುದಕ್ಕೆ ಎಂದು ಎಡತೊರೆಗೆ ಹೋದರೂ ಅಲ್ಲಿ 2 ದಿನಕ್ಕಿಂತ ಹೆಚ್ಚು ಇರಬಾರದು. ತಾನಾಗಿಯೇ ಕರೆಯದ ಸುಬ್ಬುವಿನ ಮನೆಯಲ್ಲಿ ಹೆಚ್ಚು ದಿನ ಇರುವುದು ಹೇಗೆ? ಆ 2 ದಿನದಲ್ಲೇ 1 ದಿನದ ಮಟ್ಟಿಗೆ ಇವರು ಅಗ್ರಹಾರಕ್ಕೆ ಹೋಗಿ ಜಮೀನು ಮಾಡುವ ರೈತರಿಂದ ಹಳೆ ವಸೂಲಿ ಮಾಡಿಕೊಂಡು ಬರಬಹುದು. ಅಗ್ರಹಾರ ಇರುವುದು ಚನ್ನರಾಯಪಟ್ಟಣದ ಆಚೆಗೆ. ಎಡತೊರೆಯಿಂದ ನೇರವಾದ ಮೋಟಾರು ಇದೆಯೋ ಇಲ್ಲವೋ? ಇವರು ನಿನ್ನೆ ಹೇಳಿದರು. ಅವರಿಗೂ ಅಮ್ಮನನ್ನು ನೋಡಬೇಕು ಎನಿಸಿದೆಯಂತೆ. ಇನ್ನು 1 ತಿಂಗಳು ತಾಳು. ವಿಶ್ವನಿಗೆ ಕ್ರಿಸ್ಮಸ್ ರಜಾ ಬರಲಿ. ಅದರ ಮೇಲೆ 4-5 ದಿನ ರಜಕ್ಕೆ ಸ್ಕೂಲಿಗೆ ಹೇಳಿ ನೇರವಾಗಿ ಜೋಗಕ್ಕೆ ಹೋಗೋಣ. 3 ದಿನ ಜಲಪಾತ ನೋಡಿಕೊಂಡು ಭದ್ರಾವತಿಗೆ ಹೋಗಿ ಶ್ರೀದೇವಿಯ ಮನೆಯಲ್ಲಿ 1 ದಿನ ಇದ್ದು ಎಡತೊರೆಗೆ ಹೋಗೋಣ. ಅಲ್ಲಿ 3 ದಿನ. ಹಾಗೆಯೇ ಅಗ್ರಹಾರಕ್ಕೆ ಹೋಗಿ 1 ದಿನ ಇರೋಣ. ಅಲ್ಲಿಂದ ಬೆಂಗಳೂರು. ಜಾನಕಿನ ನೋಡದೆ ಯಾಕೆ ಬರಬೇಕು? ಬೆಂಗಳೂರಿನಿಂದ ಬೊಂಬಾಯಿಗೆ ಲೋಕಲ್ ಟ್ರೇನೇ ಇದೆಯಲ್ಲ. ಬೆಂಗಳೂರು ಬೊಂಬಾಯಿನ ಉಪನಗರವೇ ಅಲ್ಲವೇ? ಇವರ ಪ್ರಕಾರ ಎಲ್ಲ ರೈಲುಗಳು ಬೊಂಬಾಯಿನಿಂದ ಬೊಂಬಾಯಿಗೆ ಹೋಗುತ್ತವೆಯೇ ಹೊರತು ಹೊರಗಡೆಗೆ ಹೋಗುವುದಿಲ್ಲ. ಬೆಂಗಳೂರಿನಿಂದ ಜಾನಕಿ ಅಲ್ಲಿಯ ಜೀವನದ ಸ್ಥಿತಿ ಬರೆಯುವುದನ್ನು ನೋಡಿದರೆ ಅದು ನಿಜ ಎನಿಸುತ್ತದೆ. ಹೋಗುವಾಗ ಮನೆ ನೋಡಿಕೊಳ್ಳಿ ಎಂದು ಯಾರಿಗೆ ಹೇಳುವುದು? ಹೇಳುವ ಅಗತ್ಯವಿಲ್ಲವೆಂದು ಇವರೇನೋ ಹೇಳುತ್ತಾರೆ. ಆದರೂ ಕೆಳಗಿನ ಮನೆಯ ಸುಧಾಬಾಯಿಗೂ ಅವರ ಯಜಮಾನರಿಗೂ ಹೇಳಿ ಹೋಗಬೇಕು. ಆಕೆ ತುಂಬ ಒಳ್ಳೆಯ ಹುಡುಗಿ, ಕನ್ನಡದವರು, ಸ್ಥಳ ಹುಬ್ಬಳ್ಳಿಯಂತೆ. ಹೆಚ್ಚು ಕಡಿಮೆ ನನ್ನಷ್ಟೇ ವಯಸ್ಸು. ಅವರ ಯಜಮಾನರು ಈ ಚಿಕ್ಕ ವಯಸ್ಸಿಗೆ ಈ ಊರಿನ ವೆಟರ್ನರಿ ಕಾಲೇಜಿನಲ್ಲಿ ಗೈನಕಾಲಜಿಯ ಪ್ರೊಫೆಸರ್ ಅಂತೆ. ಅವರಿಗೂ ನಮ್ಮ ಮನೆಯವರಿಗೂ ಪರಿಚಯವೇ ಇಲ್ಲ. ಆತ ಸದಾ ಅದೇನೋ ಹೊಸ ಸಂಶೋಧನೆಗೆಂದು ಕಾಲೇಜಿನಲ್ಲಿಯೇ ಇರುತ್ತಾರಂತೆ. ಅರೆ ಮಿಲ್ಕ್ ಕಾಲೋನಿಗೂ ಬಾಂದ್ರಾದ ದೊಡ್ಡ ಕಸಾಯಿಖಾನೆಗೂ ಹೋಗುತ್ತಿರುತ್ತಾರಂತೆ. ಬೇಸರ ಕಳೆಯಲು ಸುಧಾ ನಮ್ಮ ಮನೆಗೆ ಬರುತ್ತಾರೆ. ವಿಶ್ವನನ್ನು ಸ್ಕೂಲ್ ಬಸ್ಸಿಗೆ ಕೂರಿಸಲು ಕೆಳಗೆ ಇಳಿದಾಗ ನಾನು 1 ನಿಮಿಷ ಅವರ ಮನೆಯ ಬಾಗಿಲಿನಲ್ಲಿ ನಿಂತು ಮಾತನಾಡುತ್ತೇನೆ. ಅವರ ಯಜಮಾನರು ವಿಜಾಪುರದವರಂತೆ. ಹೆಸರು ನಾಡಗೌಡರು ಅಂತ. ಹುಬ್ಬಳ್ಳಿ, ಧಾರವಾಡಗಳನ್ನು ನಾನು ನೋಡಿಲ್ಲ. ರೈಲಿನಲ್ಲಿ ಬರುವಾಗ ಕಿಟಕಿಯಿಂದ ಹೊರಗೆ ನೋಡಿದ್ದೇನೆ. ನಾನು ಬಂದಾಗ ಆ ಕಡೆ ಎಲ್ಲ ಜೋಳದ ಬೆಳೆ ಬಂದಿತ್ತು. ಕರಿಯ ಮಣ್ಣಿನ ಮಟ್ಟವಾದ ಹೊಲಗಳು. ಒಂದೊಂದು ಜೋಳವೂ ಅದೆಷ್ಟು ಎತ್ತರಕ್ಕೆ ಬೆಳೆದಿರುತ್ತದೆ. ಅಗಲವಾದ ಎಲೆಗಳು, ರಸ ತುಂಬಿ ಜೀವದಿಂದ ಮಿಡಿಯುವ ಕಾಂಡ, ಗಾಳಿಗೆ ತೂಗುವ ತುಂಬು ತೆನೆ, ತೆನೆಯ ಕಾಳು ಆಗತಾನೆ ರಸವಡಿಯುತ್ತಿದ್ದುವು. ಒಳ್ಳೆಯ ಚೈತನ್ಯಪೂರ್ಣ ನೆಲ. ಸುಧಾಬಾಯಿಯನ್ನು ನೋಡಿದರೆ ತುಂಬಿ ಬೆಳೆದ ಜೋಳದ ಗಿಡದ ನೆನಪು ಬರುತ್ತದೆ. ಮೈಕಟ್ಟು, ಬೀಗು, ಶರೀರದ ಶಕ್ತಿಗಳು ರಸ ತುಂಬಿದ ಜೋಳದ ಅಲ್ಲ, ರಸದಾಳೆ ಕಬ್ಬಿನ ಕಾಂಡದಂತೆ ಇವೆ. ಆದರೂ ಇನ್ನೂ ಮಕ್ಕಳಿಲ್ಲ. ನಿಧಾನವಾಗಿ ಆಗುತ್ತವೆ. ಗಂಡ ಗೈನಕಾಲಜಿಯ ಪ್ರೊಫೆಸರ್. ಮಕ್ಕಳೆಂದರೆ ಆಕೆ ತುಂಬ ಆಸೆ ಪಡುತ್ತಾರೆ. ಸೂಚ್ಯವಾಗಿ ಆ ಮಾತನ್ನಾಡುತ್ತಾರೆ. ನಮ್ಮ ವಿಶ್ವನನ್ನೇ ಹಿಡಿದು ಮುದ್ದಿಸುತ್ತಾರೆ. ನಾವು ಜೋಗಕ್ಕೆ ಹೋಗುವಾಗ ಹುಬ್ಬಳ್ಳಿಯಲ್ಲಿಯೇ ಇಳಿದು ಶಿರಸಿಯ ಮೂಲಕ ಮೋಟಾರಿನಲ್ಲಿ ಹೋಗಬಹುದಂತೆ. ಹುಬ್ಬಳ್ಳಿಯಲ್ಲಿ ಖಂಡಿತ ಅವರ ಮನೆಗೆ ಹೋಗಬೇಕೆಂದು ಸುಧಾಬಾಯಿ ಹೇಳಿದ್ದಾರೆ. ರೈಲ್ವೆ ಸ್ಟೇಷನ್ನಿಗೆ ಬಂದು ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಬೇಕೆಂದು ಅವರ ಅಣ್ಣನಿಗೆ ಕಾಗದ ಬರೆದಿದ್ದಾರೆ. ನಾವು ಹುಬ್ಬಳ್ಳಿಯನ್ನು ಮಧ್ಯಾಹ್ನ 2 ಗಂಟೆಗೆ ಮುಟ್ಟಿದವರು. ರಾತ್ರಿ ದೇಶಪಾಂಡೆ ನಗರದಲ್ಲಿರುವ ಸುಧಾಬಾಯಿಯ ಅಣ್ಣನ ಮನೆಯಲ್ಲಿದ್ದೆವು. ನಮ್ಮ ಅಣ್ಣನಂತೆ ಅಲ್ಲದೆ ಆತ ತಂಗಿ ಎಂದರೆ ತುಂಬ ಪ್ರೀತಿ ಇಟ್ಟುಕೊಂಡಿರುವಂತೆ ಕಾಣುತ್ತದೆ. ಮರುದಿನ ಬೆಳಗಿನ 6 ಗಂಟೆಯ ಮೋಟಾರಿಗೆ ಶಿರಸಿಗೆ ಹೊರಟೆವು. ಹುಬ್ಬಳ್ಳಿ ಬಿಟ್ಟ 20-30 ಮೈಲುಗಳಲ್ಲೇ ಕಾಡು ಮೊದಲಾಗುತ್ತದೆ. ನಾನು ಈ ಹಿಂದೆ ಸರಿಯಾದ ಕಾಡನ್ನೇ ನೋಡಿರಲಿಲ್ಲ. ತಿರುಮಕೂಡಲು ನರಸೀಪುರದಲ್ಲಿದ್ದಾಗ ಒಂದು ಸಲ ನಾವೆಲ್ಲ ತಲಕಾಡಿಗೆ ಹೋಗಿದ್ದೆವು. ಹೊಳೆಯ ದಡದ ಮರಳಿನ ಮೇಲೆ ಬೆಳೆದಿದ್ದ ಗಿಡ ಮರಗಳನ್ನೇ ನಾನು ಕಾಡೆಂದು ತಿಳಿದಿದ್ದೆ. ಬೊಂಬಾಯಿಗೆ ಬರುವ ದಾರಿಯಲ್ಲಿ ಲೋಂಡದ ಹತ್ತಿರ ಅಷ್ಟಿಷ್ಟು ಗಿಡ ಮರಗಳು, ಮತ್ತೆ ರೈಲಿನ ಕಿಟಕಿಯಲ್ಲಿ ಕಾಣುವ ಲೋಣಾವಲದ ಹತ್ತಿರದ ಹಸುರೇ ಕಾಡಿನ ನನ್ನ ಕಲ್ಪನೆಯಾಗಿತ್ತು. ಶಿರಸಿ ಹತ್ತಿರ ಬಂದಂತೆ ಅದೇನು ದೈತ್ಯ ಮರಗಳು.
ಶಿರಸಿಯಲ್ಲಿ ಮೋಟಾರು ಬದಲಾಯಿಸಿ ಹೊರಟ ಮೇಲೆ ಸಿದ್ದಾಪುರದ ಸುತ್ತ ಇನ್ನೂ ದೊಡ್ಡ ಕಾಡುಗಳು. ಸಾಗರದಿಂದ ಜೋಗಿಗೆ ಬರುವಾಗಲಂತೂ ಹೆದರಿಕೆಯಾಗುವ ಅರಣ್ಯ. ಕೊಪ್ಪ ಆಗುಂಬೆಗಳ ಸುತ್ತ ಇನ್ನೂ ಭಯಂಕರವಾದ ಭವ್ಯವಾದ ವನವಿದೆ ಎಂದು ಇವರು ಹೇಳುತ್ತಾರೆ. ಇವರು ಹಿಂದೆ ಕಾಲುನಡಿಗೆಯಲ್ಲಿ ಆ ಪ್ರದೇಶವನ್ನೆಲ್ಲ ಸಂಚರಿಸಿ ಅದೆಷ್ಟೋ ಜಲವರ್ಣ ಚಿತ್ರಗಳನ್ನು ಬರೆದಿದ್ದರು. ವಿಶ್ವ ತಲ್ಲೀನವಾಗಿ ಹಸಿವನ್ನು ಸಹ ಮರೆತು ಮೋಟಾರಿನಿಂದ ಹೊರಗೆ ನೋಡುತ್ತಾ ಕೂತುಬಿಟ್ಟಿತು. ನಾವು ಜಲಪಾತದ ಎದುರಿನ ಮೈಸೂರಿನ ಬಂಗ್ಲೆಯನ್ನು ತಲುಪಿದಾಗ ಸಂಜೆ 5 ಗಂಟೆ. ಮೊದಲೇ ಮನಿಯಾರ್ಡರ್ ಕಳಿಸಿದ್ದುದರಿಂದ ನಮಗೆ ಬಂಗ್ಲೆಯಲ್ಲಿ ಒಂದು ಕೋಣೆಯನ್ನು ಕಾಯ್ದಿರಿಸಿದ್ದರು. ಪಕ್ಕದಲ್ಲಿಯೇ ಉಡುಪಿಯವರು ನಡೆಸುವ ಹೋಟೆಲಿಗೆ ರಾತ್ರಿಯ ಊಟಕ್ಕೆ ಹೇಳಿದೆವು. ಇವರು ಸ್ನಾನ ಮಾಡಲು ಹೋದರು. ನಾನು, ವಿಶ್ವ ಕೈಕಾಲು ಮುಖ ತೊಳೆದು ಹೊರಗಡೆಯ ಬೆಂಚುಕಲ್ಲಿನ ಮೇಲೆ ಕುಳಿತು ನೀರಿನ ಶ್ವೇತ ವೈಭವದಲ್ಲಿ ನಮ್ಮನ್ನು ನಾವು ಮರೆತುಬಿಟ್ಟೆವು. ಅಷ್ಟರಲ್ಲಿ ಹಗಲು ಕಳೆದಿದ್ದರೂ ರಾತ್ರಿ ಬೆಳದಿಂಗಳು ಇತ್ತು. ಸ್ನಾನ ಮುಗಿಸಿ ಇವರು ನಮ್ಮ ಬೆಂಚಿನ ಹತ್ತಿರಕ್ಕೆ ಬಂದರು. ರಾತ್ರಿ 8ಕ್ಕೆ ಊಟವಾದ ಮೇಲೆ ವಿಶ್ವನಿಗೆ ನಿದ್ರೆ ಬಂತು. ಅವನನ್ನು ಕೋಣೆಯ ಒಂದು ಮಂಚದ ಮೇಲೆ ಮಲಗಿಸಿ ಚೆನ್ನಾಗಿ ನಿದ್ರಿಸಲೆಂದು ದೀಪ ಆರಿಸಿದೆವು. ನಮ್ಮಿಬ್ಬರಿಗೂ ಬೆಳದಿಂಗಳಿನ ಜಲಪಾತವನ್ನು ನೋಡುತ್ತಾ ಕುಳಿತುಕೊಳ್ಳುವ ಆಸೆ. ಆದರೆ ಕೋಣೆಯಲ್ಲಿ ವಿಶ್ವನೊಬ್ಬನನ್ನೇ ಬಿಟ್ಟು ನಾವು ಹೊರಗೆ ಹೋಗುವುದು ಹೇಗೆ? ಅದೃಷ್ಟಕ್ಕೆ ನಮ್ಮ ಕೋಣೆಯಿಂದಲೇ ಜಲಪಾತವು ಇನ್ನೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇನ್ನೊಂದು ಮಂಚವನ್ನು ಕಿಟಕಿಯ ಹತ್ತಿರಕ್ಕೆ ಎಳೆದುಕೊಂಡು ಕಿಟಕಿಯಿಂದಲೇ ಇಬ್ಬರೂ ನೀರಿನ ಧಾರೆಯ ಏಕನಾದವನ್ನು ಕೇಳುತ್ತಾ ಅವುಗಳ 4 ತೋಳುಗಳು ಒಂದಾಗಿ ಕೂಡುವ ಐಕ್ಯವನ್ನು ಕಣ್ಣುಗಳಿಂದ ಅರಸುತ್ತಾ ಕುಳಿತೆವು. ಜೋಗವನ್ನು ಅನೇಕ ಕವಿಗಳು ವರ್ಣಿಸಿದ್ದಾರೆ, ಕಾವ್ಯ ಬರೆದಿದ್ದಾರೆ. ಎಲ್ಲರ ಮನಸ್ಸನ್ನೂ ಸೂರೆಗೊಳ್ಳುವ ಅದರ ಒಳ ಮರ್ಮ ಯಾವುದು? ಹೊರಗೆಲ್ಲವೂ ಬೆಳದಿಂಗಳು. ಹದವಾದ ಬಿಳುಪು ಮಾದಕ ರಸದಂತೆ ಸುರಿದಿತ್ತು. ಅದರಲ್ಲಿ ಜಲಪಾತದ ಬಿಳಿಯ ಧಾರೆಗಳು. ಸಂತತವಾಗಿ ಅದು ಸೃಷ್ಟಿಸುತ್ತಿದ್ದ ಧ್ವನಿಯು ನನಗೆ ತಂಬೂರಿಯ ಶ್ರುತಿಯಂತೆ ಕೇಳುತ್ತಿತ್ತು. ಷಡ್ಜ ಪಂಚಮಗಳು ಒಂದರ ತೆಕ್ಕೆಯಲ್ಲಿ ಒಂದು ಲೀನವಾಗಿ ಶ್ರುತಿಯ ಏಕತೆಯನ್ನು ಅಖಂಡವಾಗಿ ಸೃಷ್ಟಿಸುತ್ತಿದ್ದುವು. ಗಾಯಕಿಯು ತನ್ನ ಗಂಟಲನ್ನು ಶ್ರುತಿಯ ನೈರಂತರ್ಯದಲ್ಲಿ ಏಕಗೊಳಿಸಬೇಕು. ಶ್ರುತಿಗೂ ಗಂಟಲಿನ ಶಕ್ತಿಗೂ ಹೊಂದಿದರಲ್ಲವೇ ಹಾಗೆ ಮಾಡಬಹುದು. ಮನಸ್ಸಿನಲ್ಲಿಯೇ ನಾನು ಸಕಾರವನ್ನು ಗುನುಗಿಕೊಂಡೆ. ಶ್ರುತಿ ಬೇರೆಯಲ್ಲ, ನನ್ನ ಗಂಟಲು ಬೇರೆಯಲ್ಲ ಎಂಬಂತೆ ಅದು ಹೊಂದಿಕೊಂಡಿತು. ಪ್ರಜ್ಞೆಯ ಮಟ್ಟದಲ್ಲಿ ನಾನು ಎಂದಿಗೂ ಅಂತಹ ಏಕತೆಯನ್ನು ಕಂಡಿರಲಿಲ್ಲ. ನನ್ನ ಇಡೀ ಶರೀರವು ರೋಮಾಂಚಿತವಾಯಿತು. ಶ್ರುತಿಯು ನಿರಂತರವಾಗಿ ಮೊಳಗುವ ಓಂಕಾರದಂತೆ, ನಿರ್ಗುಣದಿಂದ ಸುಗುಣವೂ ಸಗುಣದಿಂದ ಜಗತ್ತೂ ವಿಕಸಿಸುವಂತೆ ಶ್ರುತಿಯ ಓಂಕಾರದಿಂದಲೇ ನಿಧಾನವಾಗಿ ರಾಗವು ಹೊರಹೊರಟು ಬೆಳೆಯಬೇಕಂತೆ. ಪಂಚಮದಿಂದ ಕೂಡಿದ ಆ ಸ್ಥಿರ ಗಂಭೀರ ಶ್ರುತಿಯು ಗಂಭೀರ ಮನೋಧರ್ಮವನ್ನೇ ಸೃಷ್ಟಿಸಿತು. ನನಗೇ ತಿಳಿಯದಂತೆ ನಾನು ವಿಷಾದಕ್ಕೆ ಇಳಿದೆ, ನಿಷಾದಕ್ಕೆ ಇಳಿದೆ. ಅನುಭವವು ಅಲ್ಲಿಂದ ದೈವತಕ್ಕೆ, ಪಂಚಮಕ್ಕೆ ಇಳಿಯಿತು. ಮಂದ್ರದ ಆಳವನ್ನು ಮುಟ್ಟುವಾಗ ಅದೆಷ್ಟು ಆಯಾಸ, ಅದೆಂತಹ ನೋವು. ಉಸಿರು ಮಂದ್ರದ ಆಳದಲ್ಲಿ ನಾಭಿಯನ್ನು ಹಿಡಿದು ಹೊರಡಬೇಕು. ಜೀವದ ಮೂಲ ಬಿಂದುವನ್ನೇ ಮುಟ್ಟಬೇಕು. ಓ, ಕೆಳಗಿನ ಆಳದ ಷಡ್ಜವನ್ನು ಮುಟ್ಟುವಾಗ ಆದ ನೋವು ಆನಂದದ ಚಿಲುಮೆಯನ್ನೇ ಉಕ್ಕಿಸುವ ನೋವು. ನಾದವು ಮೌನದ ನಿಗೂಢತೆಯನ್ನು ಭೇದಿಸುವ ಸ್ಥಳ ಅದು. ಧ್ವನಿಯು ಮಂದ್ರದಲ್ಲಿ ಸರಿಯಾಗಿ ಕೂತರೆ ಸ್ವರವು ತನಗೆ ತಾನೇ ಹೊಂದಿ ಏರುತ್ತದೆ. ಆಳದ ಷಡ್ಜದಲ್ಲಿ ತನ್ನ ಸ್ಥಾನವನ್ನು ಗುರುತಿಸಿಕೊಂಡ ಸ್ವರವು ಆತ್ಮವಿಶ್ವಾಸದಿಂದ ನಿಧಾನವಾಗಿ ಮೇಲೆ ಏರತೊಡಗಿತು. ಮೂಲದ ಆಸರೆಯಿಂದ ಮೇಲೆ ಹೊರಟಾಗ ಆದ ಅಸಹಾಯಕ ಭಾವಕ್ಕಿರಬಹುದು. ಋಷಭದಲ್ಲಿ ಕ್ಷಣಕಾಲ ನಿಂತಿತು. ಆದರೆ ಅದು ಸಂಕಲ್ಪದಿಂದ, ಆತ್ಮವಿಶ್ವಾಸದಿಂದ ಕೂಡಿದ ಋಷಭ, ತೀವ್ರ ಋಷಭ. ಗಾಂಧಾರದ ಗಾಂಭೀರ್ಯದಿಂದ ಮಧ್ಯಮವನ್ನು ಮುಟ್ಟಿದ ಮೇಲೆ ಪಂಚಮವನ್ನು ತಿರಸ್ಕರಿಸಿ ನೇರವಾಗಿ ದೈವತಕ್ಕೆ ಹಾರಿ ಅಲ್ಲಿಂದ ನಿಷಾದವನ್ನು ತಲುಪಿತು. ಸಮಷಡ್ಜವನ್ನು ಮುಟ್ಟದೆ ನಿಷಾದದಿಂದ ನೇರವಾಗಿ ಮಧ್ಯಮ ಸಪ್ತಕದ ಋಷಭಕ್ಕೆ ಏರಿತು. ಈ ಆತ್ಮವಿಶ್ವಾಸ, ಈ ಗಾಂಭೀರ್ಯ, ಎಲ್ಲ ಮೆಟ್ಟಿಲಿನಲ್ಲಿಯೂ ಸ್ಥೈರ್ಯವನ್ನು ತೋರಿಸುವ ತೀವ್ರತೆ, ತನ್ನ ನೆಲೆಯನ್ನು ವಶಪಡಿಸಿಕೊಂಡ ಸ್ವಶಕ್ತಿಯ ಈ ಭಾವ ಮತ್ತೆ ಯಾವ ಧಾಟಿಗಿದೆ? ಮನಸ್ಸು ಆಗ ಕ್ಷಣಕಾಲ ಪ್ರಜ್ಞಾವಸ್ಥೆಯನ್ನು ಮುಟ್ಟಿ ಕಲ್ಯಾಣವೆಂಬ ನೆನಪು ತಂದುಕೊಂಡು ನಂತರ ಸ್ವರದ ಶಕ್ತಿಯಲ್ಲಿ ಕರಗಿ ಹೋಯಿತು. ಸ್ವರವಿಕಾಸದ ಗತಿಯು ತನ್ನ ಮೆಟ್ಟಲುಗಳನ್ನು ತಾನೇ ಗುರುತಿಸಿಕೊಂಡು ಸಾಗುವ ಮಜಲುಗಳೇ ತಾಲದ ಯಾತ್ರೆ. ಪ್ರಥಮ ಘಟ್ಟದ ನಿಧಾನದಲ್ಲಿ ಮಿಲ ನ ಎಂದಾಗ ಕೊನೆಯ ನಾದ ಮೇಲೆ ಏಕತಾಲದ ಧೀಯ ಸಮಪೆಟ್ಟು ಬಿದ್ದಾಗ ಅದೇನು ಆನಂದ! ಇಡೀ ಶರೀರವನ್ನು ಬಾಗಿಸಿ ಗಾನದ ಗಂಭೀರ ಗತಿಗೆ ಸಮರ್ಪಿಸಿಕೊಳ್ಳುವ ಸಂಭ್ರಮ. ರಾಗಲೀಲೆಯು ಆತುರದ ಉದ್ಯಮವಲ್ಲ, ಪ್ರಜ್ಞೆಯ ಹಿಡಿತಕ್ಕೆ ಸಿಕ್ಕಿ ಮುಗಿಸುವ ಗಡಿಬಿಡಿಯಲ್ಲ. ಕಣ್ಣುಗಳು ತೆರೆದಿದ್ದರೂ ದೃಷ್ಟಿಯು ಕಾಣದೆ ಕಣ್ಣೆದುರಿಗೆ ಇರುವ ಪ್ರಿಯವನ್ನೂ ಕಣ್ಣಿನಲ್ಲಿ ಮರೆತು ಅನುಭವದಲ್ಲಿ ಸಾಧಿಸುವ ಸೃಷ್ಟಿ. ಧೀ ನಾ ಧಾ ಗಿ ನಾ ತಿಟಕತೋ ನಾ ಕಥಾ ಧಾ ತಿಟಕತಾ ಧೀ ನಾ 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 ಸುತ್ತುವರಿದು ತಾಲವು ಗತಿಯನ್ನು ಪಡೆಯುವ ವೇಳೆಗೆ ವಿಕಾಸವು ಸಾಧನೆಯ ಪ್ರಥಮ ದಿಶೆಯನ್ನು ಕಳೆದು ಸಂಘಟನೆಯ ದ್ವಿತೀಯ ಹಂತವನ್ನು ಮುಟ್ಟಿತ್ತು. ಈ ಹಂತದಲ್ಲಿ ಲಯಗಾರಿಕೆಯ ಮೋಡಿ ಏನು? ಸಪ್ತಕಗಳು ಸಂಕುಚಿಸಿ ಭೂಮ್ಯಾಕಾಶಗಳು ಒಂದಾಗುವ ವಿನ್ಯಾಸವೇನು? ಒಮ್ಮೆ ಹುಟ್ಟಿದ ತಾನವು ಭೂಮ್ಯಂತರಿಕ್ಷದಲ್ಲಿ ಹಾರಿ ಬಾಹ್ಯಾಂತರಿಕ್ಷದ ಸ್ವರಗಳನ್ನು ಮುಟ್ಟಿ ಅದೇ ದೃಢಗತಿಯಿಂದ ಮರಳಿ
ಮಂದ್ರದ ಪಾತಾಳಕ್ಕೆ ಇಳಿದು ಮತ್ತೆ ಭೂಮಿಯನ್ನು ಮುಟ್ಟುವ ಪರಿ ಏನು? ತಾಳವೆನ್ನುವುದು ರಾಗಕ್ಕಿಂತ ಭಿನ್ನವಾದುದಲ್ಲ. ತಬಲವು ತಂಬೂರಿಗಿಂತ ಬೇರೆಯಾದ ವಾದ್ಯವಲ್ಲ. ತಂಬೂರಿಯೊಂದೇ ಸತ್ಯ. ಜಗತ್ತಿನಲ್ಲಿ ಗಂಡು ಹೆಣ್ಣುಗಳೆಂಬ ಭೇದವು ಕೇವಲ ವ್ಯಾವಹಾರಿಕ, ಮಿಥ್ಯ. ಅವೆರಡರ ಏಕತೆಯೂ ಸಾಧಿತವಾಗಿರುವ ಅನಂತ ಕ್ಷಣದಲ್ಲಿ ಆ ಭೇದವೇ ಇರುವುದಿಲ್ಲ. ಹೆಣ್ಣು ಗಂಡಾಗಿ, ಗಂಡು ಹೆಣ್ಣಾಗಿ ಅಲ್ಲ, ಅವೆರಡೂ ಇಲ್ಲವಾಗಿ ಇಬ್ಬರೂ ಸತ್ತು ಏಕತೆಯು ಸಾಧಿಸಿರುವ ಕ್ಷಣದ ಮಾನದಿಂದ ನೋಡಿದರೆ ಭಿನ್ನತೆಯ ಮಿಥ್ಯತ್ವವು ತಿಳಿಯುತ್ತದೆ. ಅನುಭವವು ಅಂತಹ ಅನಂತತೆಯನ್ನು ಸಾಕ್ಷಾತ್ಕರಿಸುವ ಕ್ಷಣದಲ್ಲಿ ಪ್ರವಹಿಸುವಾಗ ಇವರು ಪೂರ್ತಿಯಾಗಿ ಕಣ್ಣುಗಳನ್ನು ಮುಚ್ಚಿ, ವಸು, ನಾವಿಬ್ಬರೂ ಹೀಗೆಯೇ ಸತ್ತು ಬಿಡೋಣ ಎನ್ನುತ್ತಾರೆ. ನಾನು ಆಗ ಮನಃಪೂರ್ವಕವಾಗಿ ನನ್ನ ಮೃತ್ಯುವಿಗಾಗಿ ಹಲುಬುತ್ತಿರುತ್ತೇನೆ. ನನ್ನತನವನ್ನು ಅಳಿಸಿ ಅವರಾಗುವುದೇ ನನ್ನ ಮೃತ್ಯು. ಅಹಂಕಾರವನ್ನು ತೊಡೆದು ಹಾಕಿ ಪೂರ್ಣವಾಗಿ ಉದ್ಗಮಿಸುವ ಈ ಮೃತ್ಯುವಿನಲ್ಲದೆ ಜೀವನದ ರಹಸ್ಯಮಯ ಆಳವು ಮತ್ತೆ ಯಾವುದರಲ್ಲಿ ದೊರಕೀತು?